ಕೇರಳದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಗಡಿಭಾಗ ಮಂಜೇಶ್ವರದ ಇನ್ನೊಂದು ಜಾಗಕ್ಕೆ ನಾವು ಬಂದಿದ್ದೀವಿ. ಇದು ಉಪ್ಪಳ ಅನ್ನುವಂಥದ್ದು. ಕನ್ನಡಿಗರೇ ಹೆಚ್ಚಾಗಿರುವಂಥ ಜಾಗ, ತುಳು ಭಾಷಿಗರು ಕೂಡ ಇದ್ದಾರೆ, ಬೇರೆ ಬೇರೆ ಭಾಷೆಯವರು ಇದ್ದಾರೆ. ಹಾಗಾದರೆ ಈ ಭಾಗದ ಜನ ಮತದಾರರು ಯಾವ ರೀತಿಯ ಒಪಿನಿಯನ್ ಹೊಂದಿದ್ದಾರೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ನಾನು ಅವ್ರ ಹತ್ರ ಮಾತಾಡ್ಸ್ಕೊಂಡು ಬರ್ತೀನಿ. ಯಾರಿಗೆ ಓಟು? ಮತ್ತು ಸುರೇಂದ್ರನವರಿಗೆ ಒಟ್ಟು ನೋಡಬೇಕು. ಮಂಜೇಶ್ವರಲ್ಲಿ ಬಂದು ಎಲ್ಲ ಇಂಪ್ರೂವ್ ಮಾಡುವವರಲ್ಲ ಅವರೆಲ್ಲ. ಅದು ನಮಗೆ ಗ್ಯಾರಂಟಿ ಉಂಟು. ಹಾಗೆ ನಾವು BJPಗೆ ಕೊಡೋದು. ನಮ್ಮ ಮನೆಯಲ್ಲಿ ಎಲ್ಲರೂ BJPಗೆ ಕೊಡೋದು. ಕಾಸರಗೋಡು ಮಂಜೇಶ್ವರ ಬಿಟ್ಟರೆ ಕೇರಳದಲ್ಲಿ ಯಾರು ಬರ್ಬೋದು? ಇಡೀ ಕೇರಳದಲ್ಲಿ BJP ಬರ್ಬೋದು. മാർക്ക് ഇഷ്ട ബർബാർದು. ಯಾಕೆ ಇಡೀ കേരളದಲ್ಲಿ ബിജെപി വരുന്നു ഞങ്ങൾക്ക് എന്തെന്ന് ഇത്ര വരെ വരച്ചിട്ട് എന്തും ഞങ്ങൾക്ക് ആനുകൂല്യം തന്നിട്ടില്ല. ഇത്ര വരെ ഞങ്ങൾ റോഡ് കണ്ടങ്ങ് നഗർന്ന് അങ്ങ് ഒരിക്കൽ വന്നിട്ട് നോക്ക് റോഡെല്ലാം ഫുള്ള് കംപ്ലീറ്റ് അവരവരെ സ്ഥലത്ത് മാത്രം റോഡിന്റെ പണി നടക്കുന്നത്. ഇത്രത്തോളം ഞങ്ങൾ ഇട്ടിട്ട് ഇത്രത്തോളം വന്നിട്ട. അതുകൊണ്ട് BJP വരണം എന്നൊരാഗ്രഹം. മുഖ്യമന്ത്രി പിണറായി വേണ്ടേ വേണ്ട വേണ്ടേ അത് വേണ്ടേ വേണ്ട പിണറായി വരുന്നതേ ತೊಂದರೆ ಇಲ್ಲ. ಯಾವುದಾದ್ರೂ ಒಂದು ಆಗಬೇಕು ಅಷ್ಟೇ. ಒಬ್ಬರು ಬಂದರೆ ನಮಗೆ ಒಳ್ಳೇದು. ಯಾರಾದರೂ ಇಲ್ಲಿ ಹೇಗಿದೆ ಸರ್ ಅಭಿವೃದ್ಧಿ? ಅಭಿವೃದ್ಧಿ ನಾವು ಈ ಬಸ್ಸಿನಲ್ಲಿ ನಮಗೆ ಈ ಅಭಿವೃದ್ಧಿ ನಮಗೆ ನೋಡ್ಲಿಕ್ಕೆ ಆಗುದಿಲ್ಲ. ಬಸ್ಸಿನಲ್ಲಿ ಹೋಗೋರಿಗೆ ರೋಡಿನ ಅಭಿವೃದ್ಧಿ ರೋಡಿನ ಗೊತ್ತಾಗುತ್ತೆ. ಹೇಗಿದೆ? ಮುಳುಗೆದಿಂದ ಬೇರೆ ಫುಲ್ಲು ಹೋಗಿದೆ. ಫುಲ್ಲು ಸ್ವಲ್ಪ ಅದಕ್ಕೆ ಇದು ಮಾಡಬೇಕು ವ್ಯವಸ್ಥೆ. ಇಡೀ ಕೇರಳದಲ್ಲಿ ಯಾರು ಬರ್ಬೇಕು ಸರ್? ದೀಪ ನಾವು ಹೇಳಿಕೆ ನಾವು ಆಗಲಿಕ್ಕೆ ಆಗುದಿಲ್ಲ. ಅದು ಕೇರಳ ಇದೆ. ಈಗ ಅವರು ಒಮ್ಮೆ ಮಾರ್ಕ್ಸಿಸ್ಟ್, ಒಮ್ಮೆ ಕಾಂಗ್ರೆಸ್, ಒಮ್ಮೆ ಮಾರ್ಕ್ ಮತ್ತೆ ಅದೇ ಮತ್ತೆ ಯಾವುದು ಪಿಣರಾಯಿ ವಿಜಯನ್ ಅವರೇ ಬರ್ತಾರೆ ಅಂತ ಹ್ಯಾಟ್ರಿಕ್ ಅಲ್ಲ. ಅದು ಹೇಳಿಕ್ಕೆ ಆಗುದಿಲ್ಲ. ಅದು 1 ವರ್ಷ ಅವರು, 5 ವರ್ಷ ಅವರು, 5 ವರ್ಷ ಇವರು. BJP ಏನಾದ್ರು ಬರೋ ಚಾನ್ಸ್ ಇದೆಯಾ? ಒಂದು 2-4 ಸೀಟು ಬರ್ಬೋದು. 5 ತಿರುವನಂತಪುರ 1, 2, ಕಾಸರಗೋಡು 1, ಮಂಜೇಶ್ವರ 1 ಸಿಕ್ಕಿದ್ರೆ ಆಯ್ತು. ಇಲ್ಲಿ ಅಸರಪ್ಪೆ ಬರ್ಬೋದು. ಆ್ಯಕ್ಚುಲಿ ಒಂದು ಈಗ ಸ್ವಲ್ಪ ಜನಕ್ಕೆ ಇದು ಉಂಟು, ಅಷ್ಟು ಇದಿಲ್ಲ. ಆದರೆ ಅಸರಪ್ಪಿಗೆ ಚಾನ್ಸ್ ಅಂತ ಕಾಣ್ತದೆ. BJP ಅವರು ಹೇಳಿದರು ಹೈವೇ ಎಲ್ಲ ಮಾಡಿದ್ವಿ, ಸುರೇಂದ್ರನ್ ಬಂದಿದ್ದಾರೆ, ಲಾಸ್ಟ್ ಟೈಮ್ ಸ್ವಲ್ಪ ಹೋಟೆಲ್ ಸೋತಿದ್ದಾರೆ, ಈ ಬಾರಿ ಬರ್ತಾರೆ ಅಂತ. ಹೌದು, ಒಂದು ಚಾನ್ಸ್ ಉಂಟು ಅವರಿಗೆ ಈ ಸಲ. BJP ಅವರಿಗೆ ಸ್ವಲ್ಪ ಒಂದು ಚಾನ್ಸು ഈ സല ഉണ്ട്. 3 പാർട്ടിയും തുല്യ അതാണ്. ആരും ജയിക്കും എന്നുള്ളത് പ്രവചിക്കാൻ പറ്റൂല. അതാണ് ഇവിടുത്തെ ടൈറ്റ് ഫൈറ്റാണ്. 3 ചെറിയ വോട്ടിന് ആരും ജയിക്കും. അതാണ് കേരള കംപ്ലീറ്റ് കേരള പിണറായി വിജയൻ അല്ല, അത് മിക്കവാറും ഒരു 85% അതായിട്ട് വരാനുള്ള ചാൻസ് ഉള്ള. ഒരു 85-90 സീറ്റ് LDFന് കിട്ടാനാണ് ഇപ്പോഴത്തെ ട്രെൻഡ്. പിന്നെ ദൈവം തീരുമാനിക്കുന്നതാണ്. ಹೇಗೆ ಉಂಟು ಮಂಜೇಶ್ವರ ಎಲೆಕ್ಷನ್? ಭಾರಿ ಗದ್ದಲದಿಂದ ನಡೀತಾ ಇದೆ. ಹೇಗೆ ಗದ್ದಲ ಅಂದರೆ ಎಲ್ಲರಿಗೂ ಕುತೂಹಲ, ಯಾರು ಗೆಲ್ಲಬೇಕು ಯಾವುದು ಗೆಲ್ಲಬೇಕು ಅಂತೇಳಿ. ಯಾರು ಗೆಲ್ತಾರೆ ಮಂಜೇಶ್ವರದಲ್ಲಿ? UDF. ಈಗ ಈ ಸುರೇಂದ್ರನ್ ಅವರೆಲ್ಲ ಬಂದಿದ್ದಾರೆ NDA BJPಯಿಂದ. ಅವ್ರು ಹೇಳ್ತಾರೆ 87 ಹೋಟೆಲ್ ಲಾಸ್ಟ್ ಟೈಮ್ ಸೋತ್ರು, ಸಣ್ಣ ಹೋಟೆಲ್ ಸೋತ್ರು, ಈ ಬಾರಿ ವಿನ್ ಆಗ್ತೇವೆ ಅಂತ. ಹೌದು, ಹೇಳಲಿಕ್ಕೆ ಸಾಧ್ಯವಿಲ್ಲ ಏನಂತೇಳಿ. ಕೆಲವೊಮ್ಮೆ ಆಗುವ ಚಾನ್ಸ್ ಉಂಟು. ಸುರೇಂದ್ರನವರು ಗೆಲ್ತಾರೆ ಎಂಬ ಒಂದು ಇದು ಸಹ ಉಂಟು. ನೋಡು ಏನಾಗ್ತದೆ ಅಂತ. ಸ್ಟೇಟಲ್ಲಿ LDF ಇದೆ, ಇಲ್ಲಿ ಬರುವುದಿಲ್ಲ. ಸ್ಟೇಟಲ್ಲಿ LDF ಇದೆ, ಇಲ್ಲಿ LDF ಬರುತ್ತೆ ಅಂತೇಳಿ ಹೇಳುದಾ? ಬರ್ತದ? LDF ಬರೋದು ಡೌಟ್, ಕಷ್ಟ. ಈಗ ಸ್ಟೇಟಲ್ಲಿ ಯಾರು ಬರ್ಬೋದು ಸರ್? ಈಗ ಪಿಣರಾಯಿ ವಿಜಯನ್ ಅವರು 3ನೇ ಸಲ ಬರ್ತಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ನಿಮ್ಗೆ ಅನಿಸ್ತದೆ? ಅಂದರೆ ಕೇರಳದಲ್ಲಿ 2 ಸಲ ಬರೋದು, 3ನೇ ಸಲ ಬರೋ ಚಾನ್ಸ್ ಇಲ್ಲ. ಸುಂದರ ಈಗ ಬರೋದು. ಸುರೇಂದ್ರ 5 ವರ್ಷಕ್ಕೆ ಒಮ್ಮೆ ಬರೋದು, ಮತ್ತೆ ಎಲೆಕ್ಷನ್ ಹೋಗಿ ಕಳೆದು ಮತ್ತೆ ಹೋಗ್ತಾರೆ, ಮತ್ತೆ ಎಲೆಕ್ಷನ್ ಆಗುವಾಗ ಮತ್ತೆ ಬರ್ತಾರೆ. ಅದು ಎಲ್ಲರೂ ಹಾಗೆ ಹೇಳ್ತಾರೆ. ಏಕಮು ಈಗ ಒಳ್ಳೆ ಕೆಲಸ ಮಾಡಿದೆ, ಇಲ್ಲಿ ತೊಂದರೆ ಇಲ್ಲ, ಯಾರಿಗೆ ಏನು ಇದು ತೊಂದರೆ ಇರಲಿಲ್ಲ. ನಮ್ಮದು BJP ಬರಬೇಕಂತ ಉಂಟು ನಮಗೆ. ಅಂದರೆ ಇಷ್ಟು ವರ್ಷದಿಂದ ಇಲ್ಲಿ ಏನೊಂದು ಇಂಪ್ರೂವ್ಮೆಂಟ್ ಏನು ಕಾಣೋದಿಲ್ಲ. ಸದ್ಯ ಹೇಳಬೇಕಾದ್ರೆ ನಮಗೊಂದು ಇಲ್ಲಿ ಟಾಯ್ಲೆಟ್ನ ವ್ಯವಸ್ಥೆ ಇಲ್ಲ. ಇಷ್ಟು ದೊಡ್ಡ ಸಿಟಿ ಉಪ್ಪಳ, ಒಂದು ಏನು ಇಂಪ್ರೂವ್ ಆಗಿ ಕಾಣೋದಿಲ್ಲ. ಅದಕ್ಕಾಗಿ ನಮಗೆ BJP ಬರಬೇಕಂತ ಆಸೆ. ತುಂಬ ಜನ ಹೇಳ್ತಾ ಇದ್ದಾರೆ ಪಿಣರಾಯಿ ವಿಜಯನ್ ಅವರೇ ಮತ್ತೊಮ್ಮೆ ಬರ್ತಾರೆ ಅಂತ. ಅವ್ರು ಬರಬಾರ್ದು ಅಂತ ಆದರೆ ನಿಮ್ಮ ಕಾರಣ ಏನು? ಅಂದರೆ ಬರಬಾರ್ದು ಅಂತಲ್ಲ, ಬಂದರೆ ತೊಂದರೆ ಇಲ್ಲ. ಅದು ಒಮ್ಮೆ ಚೇಂಜ್ ಆಗಬೇಕು. ಒಂದು ಅಭಿವೃದ್ಧಿಯನ್ನು ನಾವು ಕಾಣಬೇಕು ಕೇರಳದವರು. ಇದೇ ನಾವು ಕಂಡದನ್ನೇ ಕಂಡು ನಮಗೆ ಕೂಡ ಮತ್ತು ನಮಗೆ ಏನು ಒಂದು ಸ್ಪೆಷಾಲಿಟಿ ಇದ್ದರೂ ಮಂಗಳೂರು ಹೋಗ್ಬೇಕು ನಾವು. ಇಲ್ಲಿ ಹಾಸ್ಪಿಟಲ್ ಬಗ್ಗೆ ಚರ್ಚೆ ಆಗುತ್ತೆ ಯಾವಾಗಲೂ. ಕಾಸರಗೋಡು, ಕೇರಳ, ಮಂಜೇಶ್ವರದಲ್ಲಿ ಸರಿಯಾಗಿ ಆಸ್ಪತ್ರೆನೇ ಇಲ್ಲ, ಎಲ್ಲ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾ ಇದ್ದೀರಾ ಮಂಗಳೂರಿಗೆ. ಹೌದು, ಅದು ಕರೆಕ್ಟ್. ಇಲ್ಲಿ ಒಂದು ಕರೆಕ್ಟಾದ ಹಾಸ್ಪಿಟಲ್ ಇಲ್ಲ. ನಾವು ಏನೊಂದು ಎಮರ್ಜೆನ್ಸಿ ಇದ್ದರೂ ಮಂಗಳೂರು ಹೋಗ್ಬೇಕಷ್ಟೇ.
ಅದೊಂದು ತುಂಬ ಕಷ್ಟದ, ಅದೆಲ್ಲ ಇಂಪ್ರೂವ್ ಆಗಬೇಕಾದ್ರೆ ಒಂದು ಒಳ್ಳೆ ಪಕ್ಷ BJP ಬರಬೇಕಂತ ನಮ್ಮ ಆಸೆ. ಫೈಟ್ ಉಂಟಾ? ಫೈಟ್ ಉಂಟು, ಯಾರಿಗೆಲ್ಲ? ಎಲ್ಲ 3 ಟೀಮ್ ಫೈಟ್ ಉಂಟು. ಸರ್, ಕೇರಳದಲ್ಲಿ ಯಾರು ಬರಬೇಕು? ನಾನೀಗ ಹೇಳಿದೆ. ಅಣ್ಣ ನೀವು ಹೇಳಿ. ಮಂಜೆ ಸಲ ಬರ್ತದೆ, ಯಾರು ಬರ್ತದೆ? ಬರ್ತದೆ ಕನ್ಫರ್ಮ್. ಓಕೆ, 10,000 ಓಟ್ನಲ್ಲಿ ಬರ್ತದೆ. 10,000 ಅಷ್ಟು ಕನ್ಫರ್ಮಾ? ಈ ಸುರೇಂದ್ರನ್ ಅವ್ರು ಹೇಳ್ತಾ ಇದ್ದಾರೆ, ನಾನು 600ರಲ್ಲಿ 87ರಲ್ಲೆಲ್ಲ ಸೋತಿದ್ದೀನಿ. ಎಲ್ಲರೂ ಹೇಳುದು ಹಾಗೆ ಅಲ್ಲ, ಅಷ್ಟೇ. ಕೇರಳದಲ್ಲಿ ಯಾರು ಬರ್ಬೇಕು ಸರ್? ಇಡೀ ಕೇರಳ ಇಲ್ಲಿಗೆ ಬರ್ಬೋದು. ಅಲ್ಲ, ಪಿನರಾಯಿ ಅವರು 3ನೇ ಸಲ ಬರ್ತಾರಂತೆ. ಇಲ್ಲಪ್ಪ, ಬರಲ್ವಾ? ಏಕೆ ಬರಲ್ಲ? ಹೇಗೆ ಬರಲ್ಲ, ಇಲ್ಲೇ ಬರ್ತದೆ. ಯಾರು UDF ಬರ್ತಾರೆ? ಅದು ಹೇಗೆ ಏನಕ್ಕೆ ಅಂದ್ರೆ ಯಾವ ಕಾರಣ? ಎಲ್ಲ ಕೆಲಸ ಮಾಡ್ತಾರಲ್ಲ. ಈ ಸಲ ಫೈಟ್ ಉಂಟು, ಆದರೆ ಸುರೇಂದ್ರನವರಿಗೆ ಚಾನ್ಸ್ ಜಾಸ್ತಿ ಉಂಟು. ಯಾಕೆಂದರೆ ಇಲ್ಲಿ ಅಭಿವೃದ್ಧಿ ಆಗೋದು ಕಡಿಮೆ ಆಗಿದೆ, ಆಧಾರಣ ಅವರ ಇದು ಉಂಟು. ಅಭಿವೃದ್ಧಿ ಇಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲಿ ತನಕ ಕೇರಳದ ಮಂಜೇಶ್ವರ ಒಂದು ತಾಲೂಕು ಆಫೀಸು ಕೂಡ 3ನೇ ಮಹಡಿಯಲ್ಲಿ ಇರುವುದು. ಅದಕ್ಕೆ ಸ್ವಂತ ಇದಿಲ್ಲ, ಅದಕ್ಕೆ ವಯಸ್ಸಿನವರಿಗೆಲ್ಲ ಹೋಗಲಿಕ್ಕೆ ಆಗೋದಿಲ್ಲ, ಎಲ್ಲ ಕಷ್ಟಪಡ್ತಾರೆ ತಾಲೂಕು ಆಫೀಸಿಗೆ ಹೋಗಲಿಕ್ಕೆ. ಅದು ಇಲ್ಲಿ ತನಕ ಆಗಲಿಲ್ಲ. ಫಿಶ್ ಮಾರ್ಕೆಟ್ ಸರಿಯಾಗಿ ವ್ಯವಸ್ಥೆ ಇಲ್ಲ. ಇದೆಲ್ಲ ಈ ಇಬ್ಬರಿ ಮಧ್ಯೆ ಅಭಿವೃದ್ಧಿ ಮಾಡಿದರೆ ಯಾವ ಪಕ್ಷ ಆದರೂ ತೊಂದರೆ ಇಲ್ಲ, ಆದರೆ ಇದು ಮಾಡದ ಕಾರಣ ಹೀಗೆ ಇರುವುದು. ಹೇಳ್ತಾರೆ ಅವರು 5 ವರ್ಷಕ್ಕೊಮ್ಮೆ ಬರ್ತಾರೆ ಇಲ್ಲಿ, ಹಾಗೆಲ್ಲ ಆರೋಪ ಎಲ್ಲ ಮಾಡ್ತಾರೆ. ಇಲ್ಲ, ಹಾಗೇನಿಲ್ಲ. ಯಾರು ಬರ್ತಾರೆ ಅಂತ ಹೇಳಿದರೆ ಲೆಕ್ಕ ಪ್ರಕಾರ ನೋಡಿದರೆ AKMಗೆ ಚಾನ್ಸ್ ಜಾಸ್ತಿ. ಯಾಕೆಂದರೆ ಜನರ ಮೈಂಡಲ್ಲಿ ಒಂದು ಸೆಟಪ್ ಉಂಟು, ಆ ಸೆಟಪ್ ಚೇಂಜ್ ಮಾಡೋದಿಲ್ಲ. ಪ್ರತಿನಿಧಿ ಯಾರು ಬಂದರೂ ಜನರಿಗೆ ಅದರಿಂದ ಏನು ದೊಡ್ಡ ಎಫೆಕ್ಟ್ ಕೂಡ ಇಲ್ಲ, ಲಾಭ ಇಲ್ಲ, ಉಪದ್ರವ ಕೂಡ ಇಲ್ಲ. ಅದರಲ್ಲೂ ಮೆಚ್ಚಿದಂದರೆ AKM. ಓಕೆ, ಸುರೇಂದ್ರನ್ ಬಗ್ಗೆ ಒಂದು ಚರ್ಚೆ ಉಂಟು ಸರ್. ತುಂಬ ಕಡಿಮೆ ಒಟ್ಟಲ್ಲೆಲ್ಲ ಕಳೆದ ಬಾರಿ ಎಲ್ಲ ಸೋತಿದ್ದಾರೆ ಸುರೇಂದ್ರನ್ BJPಯಿಂದ. ಮತ್ತು ನ್ಯಾಷನಲ್ ಹೈವೇನಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಅವರು, ಹೈವೇ ಎಲ್ಲ ನಾವೇ ಮಾಡಿಸಿದ್ದು. ಸುರೇಂದ್ರನ್ಗೆ ಏನೋ ಚಾನ್ಸ್ ಉಂಟಾ? ಸುರೇಂದ್ರನಿಗೆ ಚಾನ್ಸ್ ಅಂತ ಹೇಳಿದರೆ ಅವರು ಯಾವಾಗಲೂ ಒಂದೇ ಥರ ಮಾತನಾಡಿದರೆ ಅವರಿಗೆ ಚಾನ್ಸ್ ಉಂಟು. ಆದರೆ ಅವರು ಕೆಲವು ಕಡೆ ಕೆಲವು ಟೈಪಲ್ಲಿ ಮಾತನಾಡೋದ್ರಿಂದ ಅವರ ಓಟ್ ಮಿಸ್ಸಿಂಗ್ ಆಗ್ಬೋದು ಅಂತ ಹೇಳ್ಬೋದು. ಇಡೀ ಕೇರಳದಲ್ಲಿ ಏನಾಗುತ್ತೆ? ಪಿನರಾಯಿ ವಿಜಯನ್ ಮತ್ತೆ ಬರ್ತಾರೆ? ಪಿನರಾಯಿ ವಿಜಯನ್ 50-50. ಯಾಕೆಂದರೆ ಚಾನ್ಸಸ್ ಕಮ್ಮಿ ಉಂಟು ಹೇಳ್ಬೋದು. ಕಮ್ಮಿ ಯಾಕೆ ಸರ್? ಕಮ್ಮಿ ಯಾಕೆ ಅಂತ ಹೇಳಿದರೆ ಈಗ ಜನವರಿಗೆ ಕೆಲವು ಸಂಗತಿಯಲ್ಲೆಲ್ಲ ಫೀಲಿಂಗ್ ಆಗಿದೆ. ಫಸ್ಟ್ 5 ಇಯರ್ಸ್ ಹೇಗಿತ್ತು, ಅದರ ನಂತರ 5 ಇಯರ್ಸ್ ಹೇಗಿತ್ತು, ಕೆಲವು ಜನ ಅಂದಾಜು ಮಾಡಿದ್ದಾರೆ. ಅದೇ ಪ್ರಕಾರ ನೋಡಿದರೆ ಕೆಲವು ಎಲ್ಲ ಎಜುಕೇಟೆಡ್ಸ್ ಇರೋದಲ್ಲ ಇಲ್ಲಿ, ಲಿಟ್ರಸಿ ಜಾಸ್ತಿ ಅಲ್ಲ. ಸೊ ಅವರು ಥಿಂಕ್ ಮಾಡ್ತಾರೆ, ಮತ್ತು ಅವರು ಡಿಸೈಡ್ ಮಾಡಿದಾಗೆಲ್ಲ, ಪಬ್ಲಿಕ್ ಡಿಸೈಡ್ ಮಾಡಿದಾಗೆಲ್ಲ ಎಲೆಕ್ಷನ್ ರಿಸಲ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.